ಕಸ್ತೂರಿ ರಂಗನ್ ವರದಿ ಜಾರಿ ಸಂಬಂಧ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸರ್ವ ಪಕ್ಷಗಳನ್ನೊಳಗೊಂಡ ವಿಧಾನಸಭಾ ಅಧಿವೇಶನ ನಡೆಸಿ ಎಲ್ಲರ ಅಭಿಪ್ರಾಯ ಸಂಗ್ರಹಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಮಡಿಕೇರಿಯ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಚಿವರು, ಆರಂಭದಲ್ಲಿ ಕಸ್ತೂರಿ ರಂಗನ್ ವರದಿಯನ್ನು ತಿರಸ್ಕರಿಸುವುದಾಗಿ ಹೇಳಿದರು. ಆದರೆ ಕೇರಳ ಮಾದರಿಯಲ್ಲಿ ಕರ್ನಾಟಕದಲ್ಲಿಯೂ ಜನವಸತಿ ಪ್ರದೇಶ, ಕೃಷಿ ಭೂಮಿ ಹಾಗೂ ತೋಟಗಳನ್ನು ಪರಿಸರ ಸೂಕ್ಷ್ಮ ವಲಯದ ವ್ಯಾಪ್ತಿಯಿಂದ ಹೊರಗಿಡಬೇಕು, ಬಫರ್ ಝೋನ್ ಅನ್ನು 0 ಕಿಲೋಮೀಟರ್ಗೆ ಸೀಮಿತಗೊಳಿಸಬೇಕು ಎಂಬ ಜನಾಭಿಪ್ರಾಯದ ಬಗ್ಗೆ ಮಾಧ್ಯಮದವರು ಸಚಿವರ ಗಮನಕ್ಕೆ ತಂದಾಗ ಈ ಬಗ್ಗೆ ಸಭೆ ನಡೆಸಿ ಚರ್ಚಿಸುವುದಾಗಿ ಸಚಿವರು ತಿಳಿಸಿದರು. ಕೇಂದ್ರ ಸರ್ಕಾರ ಹೊರಡಿಸಿರುವ 7ನೇ ಕರಡು ಅಧಿಸೂಚನೆಯನ್ನು ಯಥಾರೂಪದಲ್ಲಿ ಒಪ್ಪಲು ಸಾಧ್ಯವಿಲ್ಲ. ವಿಶೇಷ ಅಧಿವೇಶನದಲ್ಲಿ ಈ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಸ್ ಪೊನ್ನಣ್ಣ ಹೇಳಿದರು. ಸಿಎಂ ನೇತೃತ್ವದಲ್ಲಿ ನಡೆಯುವ ಸಭೆಯಲ್ಲಿ ಕೈಗೊಳ್ಳುವ ತೀರ್ಮಾನವನ್ನು ಪಕ್ಷಾತೀತವಾಗಿ ಒಪ್ಪುತ್ತೇವೆ ಎಂದು ಶಾಸಕ ಮಂತರ್ಗೌಡ ಹೇಳಿದರು. ಕೊನೆಯಲ್ಲಿ 2024ರಲ್ಲಿ 25ರಲ್ಲಿ ವರದಿ ಬಂದಾಗ ಮತ್ತೊಮ್ಮೆ ಇಲ್ಲಿ ಕಳಿಸಿದಾಗ ಇದನ್ನು ಏನು ಮಾಡಬೇಕು, ಅನುಷ್ಠಾನ ಮಾಡೋದ್ರ ವಿಚಾರ ಅಂತ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಯಿತು. ನಾನು ಮಂತರ್ ಶಾಸಕರು ಎಲ್ಲರೂ ಕೂಡ ಈ ಭಾಗದ ಶಾಸಕರನ್ನ ಕರೆದಿ ಅವತ್ತಿನ ಅರಣ್ಯ ಸಚಿವರು ಚರ್ಚೆ ಮಾಡಿ ಕಸ್ತೂರಿ ರಂಗನ್ ವರದಿಯನ್ನು ಪೂರ್ಣವಾಗಿ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ವೈಜ್ಞಾನಿಕವಾಗಿ ಮತ್ತೆ ಆಗಬೇಕು ಅಂತೇಳಿ ತಿರಸ್ಕಾರ ಮಾಡಿ ವಾಪಸ್ ಕಳಿಸಿದ್ವಿ ಕೇಂದ್ರ ಸರ್ಕಾರಕ್ಕೆ. ಕಳಿಸಿದ ನಂತರ ಮತ್ತೆ ಕರಡು ಅಧಿಸೂಚನೆಯನ್ನು ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಆ್ಯಂಡ್ ಫಾರೆಸ್ಟ್ನವರು ಹೊರಡಿಸಿದ್ದಾರೆ. ಅದಕ್ಕೆ ಅಬ್ಜೆಕ್ಷನ್ಸ್ ಹಾಕಲಿಕ್ಕೆ ತಯಾರಿ ಮಾಡಿದ್ದೀವಿ, ನಾವು ಒಪ್ಪೋದಿಲ್ಲ ಅಂತ. ಮತ್ತು ನಾವು ಕೂಡ ಚರ್ಚೆ ಮಾಡಿ ವಿಧಾನಸಭೆಯಲ್ಲಿ ನಾನು ಮಾತಾಡಿದ್ದೀನಿ, ಮಂತರ್ ಅವರು ಮಾತಾಡಿದ್ದಾರೆ, ಸುಜಾ ಕುಶಲಪ್ಪನವರು ಕೌನ್ಸಿಲಲ್ಲಿ ಮಾತಾಡಿದ್ದಾರೆ, ಮತ್ತು ಆ ಭಾಗದ ಹಲವಾರು ಶಾಸಕರು ರಾಜೇಗೌಡರು ಮಾತಾಡಿದ್ರು, ಎಲ್ಲ ಕೂಡ ಮಾತಾಡಿದ್ದಾರೆ. ಮಾತಾಡಿದ ಮೇಲೆ ಮಾನ್ಯ ಸಚಿವರು ಉತ್ತರ ಕೊಟ್ಟಿದ್ದಾರೆ, ನಾವು ಇದನ್ನು ಒಪ್ಪಕ್ಕೆ ಸಾಧ್ಯ ಇಲ್ಲ, ಇದನ್ನು ತಿರಸ್ಕಾರ ಮಾಡಿ ಅಂತ ನಾವು ವಾಪಸ್ ಅವರಿಗೆ ಬರೆದು ಕಳಿಸ್ತೀವಿ. ರಾಜ್ಯಗಳನ್ನು ವಿಶ್ವಾಸಕ್ಕೆ ತಗೊಂಡು ಇದು ತೀರ್ಮಾನ ಆಗಬೇಕು. ಮತ್ತು 20,000 ಸ್ಕ್ವೇರ್ ಕಿಲೋಮೀಟರ್ನಲ್ಲಿ ಯಾವುದೋ ವರದಿನಲ್ಲಿದೆ, ಅದರಲ್ಲಿ 17,000 ಸ್ಕ್ವೇರ್ ಕಿಲೋಮೀಟರ್ ಅರಣ್ಯ ಪ್ರದೇಶನೇ. ಉಳಿದಂಥ 3,000 ಸ್ಕ್ವೇರ್ ಕಿಲೋಮೀಟರ್ ವಿಚಾರದಲ್ಲೇ ಈ ಎಲ್ಲ ಚರ್ಚೆಗಳು ನಡೀತಾ ಇರುವಂಥದ್ದು. ಅದನ್ನು ನಾವು ಒಪ್ತಾ ಇಲ್ಲ. ಕರಡು ಅಧಿಸೂಚನೆಯನ್ನು ಕೇಂದ್ರ ಸರ್ಕಾರ ಹೊರಡಿಸಿರುವಂಥದ್ದು ಯಾರು ಮಾಡಬೇಕು? ಬಫರ್ ಝೋನ್ 0 ಮಾಡಬೇಕು, ಕೇರಳ ಮಾಡಿದ ಮಾದರಿ ಅಂತ ಹೇಳ್ತೀರಲ್ಲ, ನೀವು ಯಾರು ಮಾಡಬೇಕಾಗಿರೋದು? ಇಲ್ಲಿ ನಾವು ಮಾಡೋಕ್ಕಾಗುತ್ತಾ? ಕೇರಳದವರು ಸದನದಲ್ಲಿ ತೀರ್ಮಾನ ತಗೊಂಡಿದ್ದಾರೆ ಮಾಡಬೇಕು ಅಂತ, ಅವ್ರ ಕೈಯಲ್ಲಿ ಮಾಡೋಕ್ಕೆ ಅಧಿಕಾರ ಇಲ್ಲ. ಅದಕ್ಕೆ ನಿನ್ನೆ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ನಾವು ವಿಶೇಷ ಅಧಿವೇಶನವನ್ನು ಕರೆದು ಪ್ರತ್ಯೇಕವಾಗಿ ಬರೀ ಕಸ್ತೂರಿ ರಂಗನ್ ವರದಿಯನ್ನು ಚರ್ಚೆ ಮಾಡ್ತೀವಿ, ಚರ್ಚೆ ಮಾಡಿ ಒಂದು ತೀರ್ಮಾನ ತಗೊಳ್ತೀವಿ, ರೆಸಲ್ಯೂಷನ್ ಮಾಡಿ ಕಳಿಸ್ತೀವಿ ಕೇಂದ್ರಕ್ಕೆ ಅಂತ. ರಾಜ್ಯ ಮಟ್ಟದಲ್ಲಿ ಪ್ರತಿ ಸರ್ಕಾರವು, ಇದು ನಮ್ಮ ಸರ್ಕಾರ ಇರ್ಬೋದು, ಹಿಂದೆ ಇದ್ದಂಥ ಸರ್ಕಾರಗಳಿರ್ಬೋದು, ಅದಕ್ಕಿಂತ ಮೊದಲಿದ್ದಂಥ ಸರ್ಕಾರ ಇರ್ಬೋದು, ಎಲ್ಲರೂ ಕೂಡ ಒಂದೇ ನಿಲುವು. ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ, ಈ ರೂಪದಲ್ಲಿ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅರಣ್ಯ ಗಡುವಿನಲ್ಲಿ ಯಾರೂ ನೀವು ಇಂಡಸ್ಟ್ರಿ ಮಾಡಿ, ಮೈನಿಂಗ್ ಆ್ಯಕ್ಟಿವಿಟಿ ಮಾಡಿ, ಕ್ವಾರಿ ಮಾಡಿ ಅಂತ ಯಾರೂ ಹೇಳ್ತಾ ಇಲ್ಲ. ಆದರೆ ಅಲ್ಲಿರುವಂಥ ವ್ಯವಸಾಯಗಾರರು ಬದುಕಿಗೆ ಏನಾಗಬೇಕು ಅಂತ ಹೇಳೋದಕ್ಕೆ ಪರಿಹಾರ ಕೊಡಬೇಕಲ್ಲ, ಕೇಂದ್ರದಿಂದ ಬರಬೇಕಲ್ಲ, ಅದನ್ನು ಹೇಳ್ತಾ ಇದ್ದಾರೆ ಅಷ್ಟೇ. ಸೊ ಇದನ್ನು ಈ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಇದೇ ನಿಲುವು ನಮ್ಮದು ಕೂಡ. ಈಗ ಆಮೇಲೆ ನಮಗೆ ಫಾರೆಸ್ಟ್ 1980 ಫಾರೆಸ್ಟ್ ಆ್ಯಕ್ಟ್ ಆಗಲೇ ಇದೆ, ಅದೇ ಬಲಪಡಿಸಿದ್ರೆ ಸಾಕದು. FC ಆ್ಯಕ್ಟ್ ಇದೆ. ಯು ಡೋಂಟ್ ನೀಡ್ ಟು ಹ್ಯಾವ್ ಒನ್ ಮೋರ್ ಕಸ್ತೂರಿ ರಂಗನ್ ಓವರ್ಲ್ಯಾಪಿಂಗ್ ದ ಫಾರೆಸ್ಟ್ ಆ್ಯಕ್ಟೇ ಬಲಪಡಿಸಿದ್ರೆ ಆ ರಕ್ಷಣೆ ಮಾಡ್ಕೊಂಡು ಈ ಮಟ್ಟಕ್ಕೆ ಬಂದಿದ್ದೀವಿ. ಇನ್ನೊಂದು ಜಾಸ್ತಿ ಹಾಕಿದ್ರೆ ನೀವು ಹೇಳ್ದಂಗೆ ಬದುಕಕ್ಕೆ ಸ್ವಲ್ಪ ಅಲ್ಲ, ತುಂಬ ತೊಂದರೆ ಆಗುತ್ತೆ. ಸಿಟಿಗಳಲ್ಲಿ ಡೆವಲಪ್ಮೆಂಟು ಆಗಲ್ಲ, ರೈತರ ಬದುಕು ಕಷ್ಟ ಆಗುತ್ತೆ. ಆ ವಿಚಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವ್ರ ನೇತೃತ್ವದಲ್ಲಿ ಪ್ಲಸ್ ನಮ್ಮ ಅರಣ್ಯ ಸಚಿವರ ನೇತೃತ್ವದಲ್ಲಿ ಏನು ತೀರ್ಮಾನ ಮಾಡ್ತಾರೆ, ನಾವೆಲ್ಲರೂ ಅದಕ್ಕೆ ನಮ್ಮ ಪಕ್ಷಾತೀತವಾಗಿ ಅದಕ್ಕೆ ಒಪ್ಪಿಗೆ ಇದೆ ಅಂತ ನನ್ನ ಅಭಿಪ್ರಾಯ ಇದೆ. ಹಲವು ದಶಕಗಳಿಂದ ಕೊಡಗಿನಲ್ಲಿ ಆನೆ ಮಾನವ ಸಂಘರ್ಷ ನಡೆಯುತ್ತಿದ್ದು, ವೈಜ್ಞಾನಿಕ ರೀತಿಯಲ್ಲಿ ಸರ್ವೆ ನಡೆಸಿ ಕಾರಿಡಾರ್ ನಿರ್ಮಾಣ ಸೇರಿದಂತೆ ಶಾಶ್ವತ ಕ್ರಮ ಕೈಗೊಳ್ಳಲು ಬೆಳೆಗಾರರು ಹಲವು ಸಲಹೆ ನೀಡಿದ್ದಾರೆ. ಆನೆಗಳು ಕಾಡಿಗೆ, ಕಾಫಿ ತೋಟಗಳಿಗೆ ಬಾರದಂತೆ ತಡೆಯುವುದು ಅರಣ್ಯ ಇಲಾಖೆಯ ಜವಾಬ್ದಾರಿಯಾಗಿದೆ. ಕಾಡಾನೆ ಮಾನವ ಸಂಘರ್ಷ ತಡೆಗೆ ರಾಜ್ಯದ ಅನುದಾನದ ಜೊತೆಗೆ ಕೇಂದ್ರದಿಂದಲೂ ಅನುದಾನ ಬಿಡುಗಡೆಗೆ ಪ್ರಯತ್ನಿಸಲಾಗುವುದು ಎಂದು ಸಚಿವ ರಾಮಲಿಂಗಾರೆಡ್ಡಿ ಹೇಳಿದರು. ಇದರೊಂದಿಗೆ ಕೊಡಗಿನಲ್ಲಿ ಹುಲಿ, ಚಿರತೆ ಸೇರಿದಂತೆ ವನ್ಯ ಪ್ರಾಣಿಗಳಿಂದ ಜಿಲ್ಲೆಯ ಜನರಿಗೆ ಸಮಸ್ಯೆ ಆಗದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ರೈತರು, ಬೆಳೆಗಾರರು, ಸಂಘ ಸಂಸ್ಥೆಗಳು ಹಾಗೂ ರಾಜಕೀಯ ಮುಖಂಡರ ಅಭಿಪ್ರಾಯವನ್ನು ಪರಿಗಣಿಸಿ ಸರ್ಕಾರದ ಮಟ್ಟದಲ್ಲಿ ಕಸ್ತೂರಿ ರಂಗನ್ ವರದಿ, ಆನೆ ಮಾನವ ಸಂಘರ್ಷ, C&D ಲ್ಯಾಂಡ್ ವಿಚಾರವಾಗಿ ಸೂಕ್ತ ಕ್ರಮ ವಹಿಸಲಾಗುವುದು ಎಂದು ಸಚಿವ ರಾಮಲಿಂಗಾರೆಡ್ಡಿ ಭರವಸೆ ನೀಡಿದ್ದರು. ಇಲ್ಲಿ ಹುಲಿ ಬರುತ್ತೆ, ಮತ್ತು ಆನೆಗಳು ಬರುತ್ತೆ. ಅದು ಪ್ರತಿ ವರ್ಷ ನಮ್ಮ ರಾಜ್ಯದಲ್ಲಿ ನಮ್ಮ ಮನೆ ವಿಧಾನಸಭೆಯಲ್ಲಿ ಅಥವಾ ವಿಧಾನ ಪರಿಷತ್ತಲ್ಲಿರಬೇಕು ಉತ್ತರ ಕೊಡೋವಾಗ ನೋಡಿದೆ. 45ರಿಂದ 50 ಜನ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ಆನೆಗಳ ಹಾವಳಿಯಿಂದನೇ ಹೋಗ್ತಾ ಇರ್ತಾರೆ. ಮತ್ತು ಪರಿಹಾರ ಕೊಡೋದು ಒಂದು, ಪರಿಹಾರದ ಜೊತೆಗೆ ಪರಿಹಾರ ಕೂಡ ಹೆಚ್ಚು ಮಾಡಬೇಕು ಅಂತ ಕೆಲವರೆಲ್ಲ ಮನವಿ ಕೊಟ್ಟಿದ್ದಾರೆ.
ಮತ್ತು ಜೊತೆಗೆ ಈ ಆನೆ ಹಾವಳಿ ತಡಿಬೇಕಾಗಿದ್ದರೆ ಕಾರಿಡಾರ್ ಮಾಡಬೇಕು ಅಂತ ಅನೇಕರು ಸಲಹೆ ಎಲ್ಲ ಕೊಟ್ಟಿದ್ದಾರೆ. ಅದು ನಮ್ಮ ಚುನಾಯಿತ ಪ್ರತಿನಿಧಿಗಳು ಮತ್ತು ಇಲ್ಲೇ ಹುಟ್ಟು ಬೆಳೆದಂಥವರು ಕೆಲವೆಲ್ಲ ಸಲಹೆಗಳೆಲ್ಲ ಕೊಟ್ಟಿದ್ದಾರೆ. ಕಾರಿಡಾರ್ ಮಾಡಿದ್ರೆ ಇದಕ್ಕೆ ಪರಿಹಾರ ಸಿಗುತ್ತೆ ಅಂತ. ಕಾರಿಡಾರ್ ಮಾಡೋದಕ್ಕೆ ಮಧ್ಯದಲ್ಲಿ ರಸ್ತೆಗಳು ಎಲ್ಲ ಕೂಡ ಬಂದಿದೆ, ಅದಕ್ಕೆ ಒಂದು ಸರ್ವೆ ಮಾಡಿ ಅಂತ ಕೂಡ ಸಲಹೆ ಕೊಟ್ಟಿದ್ದಾರೆ. ಕಾರಿಡಾರ್ ಮಾಡೋದೊಂದು, ಮತ್ತು ಬ್ಯಾರಿಕೇಡಿಂಗು, ಈಗ ರೈಲ್ವೆ ಬ್ಯಾರಿಕೇಡಿಂಗ್ ಹಾಕ್ತೀವಿ, ಅದು 2 ಲೈನ್ ಇರುತ್ತೆ, 3 ಲೈನ್ ಮಾಡಿ ಅಂತ ಕೂಡ ಸಲಹೆ ಕೊಟ್ಟಿದ್ದಾರೆ. ಮತ್ತು ಟ್ರಂಚ್ ತೆಗೆದಿದ್ದಾರೆ. ಟ್ರಂಚ್ ಏನಾಗಿದೆ, ಭಾಳ ಹಿಂದೆ ತೆಗೆದಿರ್ತಕ್ಕಂಥದ್ದು, ಅದು ಈಗಾಗಲೇ ಹೂಳು ತುಂಬಿಕೊಂಡಿದೆ. ಅದನ್ನು ಮತ್ತೆ ಎಲ್ಲ ಶಿಲ್ಟೆಲ್ಲ ತೆಗೆದು ಪ್ರಾಣಿಗಳು ಅಂದರೆ ಆನೆಗಳು ಬರದ ರೀತಿ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ನಾಗರಹೊಳೆಯಲ್ಲಿ ಅಲ್ಲಿ ಹುಲಿ ಇದೆ, ಆ ಹುಲಿಗಳು ಈ ಕಡೆ ಬರಬಾರ್ದು, ಆ ರೀತಿ ಒಂದು ಏನಾದರೂ ಪ್ಲ್ಯಾನ್ ಮಾಡಿ ಸಲಹೆ ಕೊಟ್ಟಿದ್ದಾರೆ. ಅದಾದಮೇಲೆ ಸೆಕ್ಷನ್ 4C ಆ್ಯಂಡ್ D ಲ್ಯಾಂಡ್ಸ್ ಬಗ್ಗೆ ಡಿಸ್ಪ್ಯೂಟ್ಸ್ ಇದೆ, ಇದ್ರ ಬಗ್ಗೆ ಕೂಡ ಸಲಹೆ ಕೊಟ್ಟಿದ್ದಾರೆ. ಮತ್ತು ಹಾರಂಗಿ ಡ್ಯಾಮು ಕಟ್ಟುವಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ರೈತರನ್ನೆಲ್ಲ ತಂದು ಇಲ್ಲಿ ನಮ್ಮ ಫಾರೆಸ್ಟ್ ಲ್ಯಾಂಡ್ಗೆ ಅಲ್ಲಿ ತಂದು ಬಿಟ್ಟು ಭಾಳ ವರ್ಷ ಅವರಿಗೆ ದಾಖಲೆಗಳೆಲ್ಲ ಅವ್ರ ಹೆಸರಲ್ಲಿತ್ತು. ಮತ್ತು ಅದನ್ನು ಕಾಗೋಡು ತಿಮ್ಮಪ್ಪ ಅವರಿದ್ದಾಗ ಅದನ್ನು ಗ್ರಾಮ ಅಂತ ಡಿಕ್ಲೇರ್ ಮಾಡಿದ್ರು. ಮತ್ತು ಹೈಕೋರ್ಟಲ್ಲಿ ಅದು ಕೇಂದ್ರದ ಕಾನೂನಿನಂತೆ, ಅಂದರೆ ಫಾರೆಸ್ಟ್ ಇದು ಕಾನೂನಿನಂತೆ ಅದು ತಪ್ಪು ಅಂತೇಳಿ ಅದು ತೀರ್ಮಾನ ತಗೊಂಡಿದ್ದಾರೆ. ಅದ್ರ ಬಗ್ಗೆ ಕೂಡ ಪೊನ್ನಣ್ಣವರು ಮತ್ತು ನಾವು ಮಂತರಗೌಡರು, ಸುಜಾವರು ಮೊನ್ನೆ ಇದೆಲ್ಲ ಕೂಡ ಚರ್ಚೆ ಆಯಿತು. ಮತ್ತು ಅದಕ್ಕೀಗ ರೆವಿನ್ಯೂ ಮಂತ್ರಿಗಳ ಜೊತೆ ಮತ್ತು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡೋಣ ಅಂತ ಈಗ ಇಲ್ಲಿ ನಾವು ತೀರ್ಮಾನ ಮಾಡಿದ್ದೀವಿ. ಇದಕ್ಕೂ ಮುನ್ನ ವನ್ಯಪ್ರಾಣಿ ಮತ್ತು ಮಾನವ ಸಂಘರ್ಷಕ್ಕೆ ಸಂಬಂಧಿಸಿದಂತೆ ಜನಪ್ರತಿನಿಧಿಗಳು, ಸಂಘಟನೆಗಳು ಹಾಗೂ ಅರಣ್ಯ ಅಧಿಕಾರಿಗಳೊಂದಿಗೆ ಸುದೀರ್ಘ ಚರ್ಚೆ ನಡೆಯಿತು. ಮಾನವ ಮತ್ತು ಕಾಡು ಪ್ರಾಣಿಗಳ ಪ್ರಾಣಿಗಳ ಸಂಘರ್ಷ ಇದೇನು ಇವತ್ತು ನಿನ್ನೆ ಹೇಳಿ ಎಷ್ಟೇ ಇದು ಮಾಡ್ತಾ ಬಂದು ಅದೇನು ಸಾಲ್ವ್ ಆಗಿದೆ, ಆಗದಂಥ ಪರಿಸ್ಥಿತಿ ಆಗಿದೆ. ಆದರೆ ಇದಕ್ಕೆ ಹೇಗೆ ಮಾಡುವಂಥದ್ದೇ ಯೋಚನೆ, ಭಾಳ ಎಲ್ಲ ಪ್ರಯತ್ನಗಳು ಆಗಿದೆ. ಆದರೆ ಈಗ ಇನ್ನೂ ಇರುವಂಥದ್ದು ಆನೆಗಳ ಸಂಖ್ಯೆ ವಿಪರೀತ ಜಾಸ್ತಿ. PCCF ಅವರೇ ನಮಗೆ ಫೋನ್ ಮಾಡಿದ್ರು, ಮೊನ್ನೆ ಗೋಪಾಲಯ್ಯ ಜೊತೆ ಮಾತಾಡಿದ್ರು. ಎಲ್ಲರೂ ಕೂರಿಸ್ಕೊಂಡು 4 ಗಂಟೆ ಮಾತಾಡಿದ್ರೆ ಚೆನ್ನಾಗಾಗ್ತಿತ್ತು. ಆಮೇಲೆ ಟೀಮ್ ಆಗಿ ನಮ್ಮ ಅಭಿಪ್ರಾಯ ಸಂಗ್ರಹ ಮಾಡಿದರೆ ಚೆನ್ನಾಗಾಗ್ತಿತ್ತು ಅಂತ ನಾನು ಹೇಳೋದು. ನನ್ನ ಅಭಿಪ್ರಾಯ KG ಗೋಪಾಲ್ ಅವರು ಹೇಳಿದಲ್ಲ, ಅದೇ ನಮ್ಮ ಅಭಿಪ್ರಾಯ. ಅದ್ರ ಮಧ್ಯದಲ್ಲಿ ಇನ್ನೊಂದು ಮಾತು ಹೇಳ್ತೇನೆ. ಈ 25-30 ವರ್ಷಗಳ ಕಾಲ ಅಭಿಮನ್ಯು ಆನೆ ಒಂದಷ್ಟು ಇಡೀ ಪ್ರಪಂಚಕ್ಕೆ ಹೆಸರು ಮಾಡಿದಂಥದ್ದು. 30 ವರ್ಷಗಳ ಕಾಲ ದಸರಾ ಕೆಲಸ ಮಾಡಿದೆ. ಹಾಗಾಗಿ ಅದಕ್ಕೊಂದು ಕೊನೆಗಳಿಗೆಗಾದರೂ ಮುಂದಿನ ದಿನಗಳಲ್ಲಿ ದಸರಾ ಕಾರ್ಯಕ್ರಮದಲ್ಲಿ ಅವ್ರಿಗೊಂದು ಅದ್ದೂರಿ ಮೆರವಣಿಗೆನೋ ಏನೋ ಒಂದು ಸರ್ಕಾರಿ ಸವಲತ್ತು ಕೊಟ್ಟು ಅವ್ರಿಗೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ಒಂದು ಮನವಿ. ಒಂದಷ್ಟು ಪ್ರಾಣಿ ಪ್ರಿಯರ ಬಗ್ಗೆ. ಮತ್ತು ಬಾಕಿ ನೀವು ಎಲ್ಲ ಆನೆಗಳನ್ನ ಕಟ್ಟಾಕೋಕ್ಕಾಗಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ಏನು ಮಾಡೋದು, ಏಕಕಾಲದಲ್ಲಿ ಎಲ್ಲವನ್ನು ಸರಿ ಮಾಡಿದ್ರೆ ಆಗಲ್ಲ ಅಂತ ಗೊತ್ತಿದೆ. ಆದರೆ ಪರಿಹಾರೋಪಾಯಗಳನ್ನು ಕಂಡುಹಿಡಿಯುವಾಗ ಒಂದಷ್ಟು ಬಡ್ಜೆಟಲ್ಲಿ ಒಂದಷ್ಟು ಹಣ ಹೆಚ್ಚು ಅದನ್ನ ಕೊಟ್ಟರೆ ಬಡ್ಜೆಟ್ಲಿ ಹಣ ಶಾಸಕರು ಇದ್ದಾರಲ್ಲ ದೇವರೇ, ಶಾಸಕರು ಇದ್ದಾರಲ್ಲ, ಅವ್ರ ಮಾತಿಗೆ ಗಮನ ಕೊಡಿ. ನೀವು ಜಿಲ್ಲೆ ಸಣ್ಣದು, ದೇಶದ ಕಾಯುವ ಜನಗಳು ಈ ಜಿಲ್ಲೆ ಕೊಟ್ಟಿದೆ, ಪ್ರಾಮಾಣಿಕರ ರಾಜಕಾರಣಿ ಈ ಜಿಲ್ಲೆ ಕೊಟ್ಟಿದೆ. ಹಾಗಾಗಿ ನಿಮ್ಮನ್ನು ನಾವು ಕೇಳ್ತಾ ಇರೋದು. ಇವತ್ತು ಕಂದಾಯಗಳನ್ನು ತಿಳಿಸಬೇಕಲ್ಲ. 13-18 ಜಾಗದಲ್ಲಿ ಉಸ್ತುವಾರಿ ಸಚಿವರಾದಾಗ ದಿನೇಶ್ ನಾವೇನ್ ಮಾಡಿದ್ವಿ, ನನ್ನ ಪ್ರಾಜೆಕ್ಟ್ ಅಲ್ಲಿ ನಾವು 72 ಲಕ್ಷ ರೂಪಾಯಿನ ಖರ್ಚು ಮಾಡಿ ಇವತ್ತು ತಾವು ಸಮಯ ಇದ್ದಾಗ ಬಂದು ನೋಡ್ಬೇಕು ಸರ್, ಇವರ ಜಮೀನುಗಳನ್ನೆಲ್ಲ ಬಿಟ್ಬಿಟ್ಟಿದ್ರು ಬಾಳು, ಅದನ್ನ ಉತ್ತು ಕೊಟ್ಟು ಅದಕ್ಕೆ ಬೇಲಿ ಹಾಕಿಸಿದ್ದೀವಿ. 14 ಕ್ಯಾಮೆರಾಗಳನ್ನ ನಾವು ಹಾಕಿದ್ದೀವಿ ಸರ್. ಹಾಗಾಗಿ ನಾನಿವತ್ತು ನನ್ನ ಊರಿನಲ್ಲಿ ಅಯ್ಯಪ್ಪ ಇದ್ದಾನೆ, ವರ್ಷ ಇದ್ದಾಳೆ, ಹಾಗೇನೆ ದಕ್ಷ ಇದ್ದಾರೆ ಅಂತ ಹೇಳುವಂತ ಆನೆಗಳನ್ನ ಕಾಲರ್ ಮಾಡಿ ಗುರುತಿಸಿ ನಾವೆಲ್ಲರಿಗೂ ಮೇಲ್ ಹಾಕ್ತಿವಿ. ಅಯ್ಯಪ್ಪ ಇವತ್ತು ಎಲ್ಲಿದ್ದಾನೆ, ಇವತ್ತು ವರ್ಷ ಎಲ್ಲಿದ್ದಾಳೆ. ಪುಷ್ಕರ್ ಸಾಹೇಬರು ಬಂದಿದ್ದಾಗ ಅವ್ರು ಪರ್ಮಿಷನ್ ಕೊಟ್ಟರು, ಯಾಕಂದ್ರೆ ನಮ್ಮ ವಿಲೇಜ್ ಅಲ್ಲಿ ಆದಂತಹ ಘಟನೆ ಸುನೀಲ್ ಅಚ್ಚೆ ಅವರ ವೈಫ್ ಸಂಧ್ಯಾ ಅವರು ತೀರ್ಕೊಂಡಿದ್ದು ನಮ್ಮ ಊರಿನಲ್ಲಿ. ಆ ಒಂದು ಸಂದರ್ಭದಲ್ಲಿ ನಡೆದಂತ ಹಾಗೆ ನೂರಾರು ನಡೆದಿದೆ ಸರ್. ನಮಗೆ ಈಗ ಬೇಕಿರೋದಿಷ್ಟೇ, ನಮ್ಮ ಪ್ರಸ್ತಾವನೆ ಮುಂದಿನ 5 ವರ್ಷಕ್ಕೆ ನಾವು ಸಮುದಾಯವನ್ನು ಸೇರಿಸಿಕೊಂಡು ಯಾವ ರೀತಿ ನಾವು ಈ ಒಂದು ನಿಯಂತ್ರಣವನ್ನು ಮಾಡಬೇಕು ಅಂತ ಹೇಳುವಂತ ಪ್ರಪೋಸಲ್ ಅನ್ನು ತಂದಿದ್ದೀವಿ ಸರ್. ಅದಕ್ಕಾಗಿ ಪಂಚಾಯತಿ ಸದಸ್ಯರು ಕೂಡ ಎಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಅರಣ್ಯ ಇಲಾಖೆಯಲ್ಲಿ ನಮಗೆ ಡ್ರೋನ್ಸ್ ಫ್ಲೈ ಮಾಡಿದ್ದೀವಿ, ಕ್ಯಾಮೆರಾಸ್ ಹಾಕಿದ್ದೀವಿ, ಇವನ್ನೆಲ್ಲ ಮಾಡ್ತಾ ಇದ್ದೀವಿ. ಪ್ರಾಯೋಗಿಕವಾಗಿ ಎಲ್ಲಾದ್ರೂ ಒಂದ್ ಕಡೆ ಮಾಡಿ ತೋರಿಸೋಣ ಸರ್, ಸಾಧ್ಯ ಇದೆ ಅಂತ ಹೇಳುವಂಥದ್ದು. ಅದನ್ನ ನೋಡಿದ ಮೇಲೆ ಮಿಕ್ಕಿದ ಕಡೆಗೆ ನಾವು ಮಾಡ್ಕೋಬಹುದು ಅಂತ ಹೇಳ್ತಾ
ಈ ಸಮಯಕ್ಕಾಗಿ ಫಾರೆಸ್ಟ್ ಆಮೇಲೆ ಸುಮಾರು ಒಂದು 50-55 ಹೋರಾಟದ ನಂತರ 2016ರಲ್ಲಿ ಡಿನೋಟಿಫಿಕೇಶನ್ ಮಾಡಿದೆ. 2017ರಲ್ಲಿ ಕಂದಾಯ ಗ್ರಾಮ ಅಂತೇಳಿ ಘೋಷಣೆ ಮಾಡಿದೆ. 2019ರಲ್ಲಿ ಪರಿಸರವಾದಿಗಳು ಹೈಕೋರ್ಟ್ಗೆ ಪಿಟಿಷನ್ ಹಾಕಿದ್ರು. 21ರಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ, ಪುನಃ 22ರಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ. ಈಗ ನಮ್ಮ ಪರಿಸ್ಥಿತಿ ಏನಾಗಬೇಕು ಸರ್? ಇವಾಗ ಎಲ್ಲಾ ಜಾಗವನ್ನು ಕಳ್ಕೊಂಡು ಬಂದು ನಾವು ಇವಾಗ ಜೀವನ ಮಾಡ್ತಾ ಇದ್ದೇವೆ. So in 2020 November, elephant attacked me in my office. I got helmet, not in God has saved me. Whatever it is. So I got a few requests for you for long-term solution totally. First of all, please stop destroying the forest habitat anymore for railway, highway, power line, especially dam. The dam comes totally gone. So keep doing salamis like the forest. Where elephant tiger go? Point one. Point two, sir, there is no question of peaceful coexistence with dangerous wildlife. It can happen in Nilgiris where you can see bushes, you can see the elephant from 1 kilometer. Here, if I am standing here, robusta bush is here, the sub-adult can be standing there, I can't see. So there is no question of peaceful coexistence with dangerous wildlife. So what should be done? We'll leave aside tiger and outside time being. Or there are about 200 elephants outside the forest. All the elephants have to be put back into the forest. But if you put them back, they will come back again because of leakages in the bed. So what should be done? Three things should happen simultaneously. First and foremost, create 5x5 or 10x10 square kilometers of area within the forest. It could be in Devamachi, it could be in Nagaroda itself, in the state reserve forest is also there. So only you secure through barricade, trench and everything. ರಿಕ್ವೆಸ್ಟ್ ಮಾಡ್ತಾ ಇರೋದು ನೀವತ್ತು ಈ ಕಾಡು ಪ್ರಾಣಿಗಳ ದಾಳಿಯ ಸಮಸ್ಯೆಗಳನ್ನ ಆಲೋಚನೆ ಮಾಡಿದ್ರ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಇವತ್ತು ಬಂದಿರತಕ್ಕಂಥ ಸ್ವಾಗತಾರ್ಹ ಸಂಘಟನೆಯಿಂದ ಸ್ವಾಗತವನ್ನು ಬಯಸ್ತೇನೆ. ಒಳ್ಳೆ ಬೆಳವಣಿಗೆ. ಬಹುಶಃ ಇವತ್ತಿನ ಈ ಸಭೆ ಅದಲ್ಲಿಗೆ ಆಗಬಾರ್ದು, ಇದಕ್ಕೆ ಒಂದು ಪೂರ್ಣ ವಿರಾಮವನ್ನು ಆಗ್ಲಿಕ್ಕೆ ಇರತಕ್ಕಂಥ ಕೆಲಸ ಸಚಿವರಿಂದ ಆಗಬೇಕು. ಆ ವಿಶ್ವಾಸದಲ್ಲಿ ನಾವು ಬಂದಿದ್ದೀವಿ. ದಯವಿಟ್ಟು ಸರ್ ಕಾಡು ಇವತ್ತು ಆನೆಗಳನ್ನ ತೋಟದಿಂದ ತೋಟಕ್ಕೆ ಓಡಿಸತಕ್ಕಂಥ ರೀತಿಯ ವ್ಯವಸ್ಥೆಯನ್ನ ದಯವಿಟ್ಟು ಅರಣ್ಯ ಇಲಾಖೆ ನಿಲ್ಲಿಸಬೇಕು ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ತುಂಬಾ ವರ್ಷಗಳಿಂದ ನಾವು ನೋಡಿದ್ವಿ, ತೋಟದಿಂದ ತೋಟಕ್ಕೆ ಆನೆ ಓಡಿಸೋದ್ರಲ್ಲಿ ಕೃಷಿ ಒಂದು ಹೆಚ್ಚು ನಾಶ ಆಗ್ತದೆ, ಮನುಷ್ಯರ ಸಾವು ನಿರಂತರವಾಗಿ ಇವತ್ತು ಹೆಚ್ಚಾಗ್ತಾ ಇದೆ. ನಾವಿವತ್ತು ಬೇಡಿಕೆ ಇಟ್ಟಿರ್ತಕ್ಕಂಥದ್ದು ಪರ್ಮನೆಂಟ್ ಆಗಿ ಏಕಕಾಲದ ಕಸ್ತೂರಿ ರಂಗನ್ ವರದಿಯ ಸಾಧಕ ಬಾಧಕಗಳ ಕುರಿತು ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಒಡೆಯರ್ ಅಧ್ಯಕ್ಷತೆಯಲ್ಲಿ ಜಿಲ್ಲೆಯ ಜನಪ್ರತಿನಿಧಿಗಳು, ರೈತ ಮುಖಂಡರು, ಬೆಳೆಗಾರರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರೊಂದಿಗೆ ಮಡಿಕೇರಿಯ ರಾಜದರ್ಶನ್ ಸಭಾಂಗಣದಲ್ಲಿ ಗುರುವಾರ ಕರೆಯಲಾಗಿದ್ದ ಸಭೆಗೆ ತಮಗೆ ಅಧಿಕೃತ ಆಹ್ವಾನ ನೀಡಿಲ್ಲ ಎಂದು ಇದೇ ಸಂದರ್ಭ ಶಾಸಕರಾದ ಎಎಸ್ ಪೊನ್ನಣ್ಣ ಹಾಗೂ ಡಾಕ್ಟರ್ ಮಂತರ್ಗೌಡ ಸ್ಪಷ್ಟನೆ ನೀಡಿದರು. ಸಂಸದರ ಆಪ್ತ ಕಾರ್ಯದರ್ಶಿಗಳು ವಾಟ್ಸ್ಆಪ್ ಮೂಲಕ ಸಂದೇಶ ಕಳಿಸಿದ್ದರು ಅಷ್ಟೇ ಎಂದು ಡಾಕ್ಟರ್ ಮಂತರ್ಗೌಡ ಹೇಳಿದರು. ಕರೆದಿಲ್ಲ ನಮ್ಮನ್ನ. ನಮಗೆ ಬಲ್ಲದಿರೋ ಅಯ್ಯಪ್ಪ ಅಂತ ನಮಗೆ ವಾಟ್ಸ್ಆ್ಯಪ್ ಅಲ್ಲಿ ಮೆಸೇಜ್ ಆಗ್ತಾರೆ. ವಾಟ್ಸ್ಆ್ಯಪ್ ಅಲ್ಲಿ ಒಂದು ಲೆಟರ್ ಹಾಕಿದ್ದಾರೆ. ನಾನು ನೋಡೋಷ್ಟಲ್ಲಿ ರಾತ್ರಿ 9 ಗಂಟೆ ನಾನು ನೋಡಿ, ನಾವು ನಿನ್ನೆ ನೀರಾವರಿ ಸಲಹೆ ಸಮಿತಿ ನನಗಿತ್ತು, 2 ಹೇಮಾವತಿ ಇತ್ತು, ಇದಿತ್ತು. ನಮ್ಗೆ ಅವರಲ್ಲ, ನನಗೆ ಹೇಳ್ತಾ ಇರೋದು, ನಮಗೆ ಹೇಳ್ತಾ ಇರೋದು ವಾಟ್ಸ್ಆ್ಯಪಲ್ಲಿ ಬಂದಿರೋದು. ಅವ್ರಲ್ಲ, ನಮ್ಮ ವೈಯಕ್ತಿಕವಾಗಿ ನಾವು ಹೇಳ್ತಾ ಇರೋದು ವಾಟ್ಸ್ಆ್ಯಪಲ್ಲಿ ಮೆಸೇಜ್ ಹಾಕಿಬಿಟ್ರೆ ಅದು ಅವ್ರ PA ಕೈಲಿ. ಅಷ್ಟು ಬಿಟ್ಟರೆ ನಮಗೇನು ಮಾಹಿತಿ ನೇರವಾಗಂತೂ ಕೊಟ್ಟಿಲ್ಲ. ನಾನು ಕೇಳಿದೆ, ಬಂದ ತಕ್ಷಣ ಬರಬೇಕು, ಆಗ ಬರಲಿಲ್ಲ. ವಾಟ್ಸಪ್ಪಲ್ಲಿ ಬಂದಿದಂತ ಫೋನ್ ಮೆಸೇಜ್, ಈಗ ಶಾಸಕರುಗಳಿಗೆ ಫೋನಲ್ಲಿ ಮಾತಾಡಬೇಕು, ಫೋನಲ್ಲಿ ಮಾತಾಡಬೇಕು ಅಲ್ಲ. ಮತ್ತೆ ನಮಗೆ ಯಾವ ಥರ ವೇದಿಕೆ ಇರಬೇಕು, ಎಲ್ಲರೂ ಇರಬೇಕು ಅಂತ ಹೇಳುವಂಥ ನಮಗೂ ಆ ಥರ ಒಂದು ವಾತಾವರಣ ನಿರ್ಮಾಣ ಆಗಬೇಕು. ಆ ಥರ ಇತ್ತ ವಾತಾವರಣ ಎಲ್ಲಿಲ್ವಲ್ಲ. ಈಗ ನೋಡಿ, ಇಲ್ಲೂ ಮಿನಿಸ್ಟರ್ ಬಂದವ್ರೆ, ಆಲ್ ಪಾರ್ಟೀಸ್ ಹ್ಯಾವ್ ಕಮ್. ಸೊ ದಿಸ್ ಇಸ್ ಪಾರ್ಟಿ ರಾಜಕೀಯ ಬಿಟ್ಟು ನಾವು ರೈತರ ಪರ ನಿಲ್ಲಬೇಕು ಅಂತ ನಮ್ಮ ನಿಲುವು. ಕೊಡಗಿನ ಸಮಸ್ಯೆ ಬಂದಾಗ ಮಾನವ ಸಂಘರ್ಷ, ಪ್ರಾಣಿ ಸಂಘರ್ಷ, ನೋ ಪಾರ್ಟಿ, ಮತ್ತೆ ಕಸ್ತೂರಿ ರಂಗಂದು ಇಡೀ ಎಲ್ಲ ಕೊಡಗಿನ ಜನರ ಸಮಸ್ಯೆ. ಅದನ್ನು ಪಾರ್ಟಿ ಇಲ್ಲ, ಎಲ್ಲರ ಸಮಸ್ಯೆ ಬರಲಿಕ್ಕೆ ಎಲ್ಲ ಪಾರ್ಟಿ, ಈಗ ಕಮ್ಯುನಿಸ್ಟ್ ಅವರು ಬಂದಿದ್ರು,
ಎಲ್ಲ JDS ಪಾರ್ಟಿ ಬಂದಿದ್ರು. ಸಮಸ್ಯೆಯನ್ನು ನಾವು ಪರಿಹಾರ ಮಾಡಬೇಕು, ನಮ್ಮ ಕರ್ತವ್ಯ. ಇದರಲ್ಲಿ ರಾಜಕೀಯ ಇಲ್ಲ. ಸಭೆಯಲ್ಲಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮೀನಾಕ್ಷಿ ನೇಗಿ, ಎಂಎಲ್ಸಿ ಸುಜಾ ಕುಶಲಪ್ಪ, ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ, ಮುಖ್ಯ ವನ್ಯಜೀವಿ ಪರಿಪಾಲಕ ಕುಮಾರ್ ಪುಷ್ಕರ್, ಕೊಡಗು ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿ ಸೋನಲ್ ವೃಷ್ಟಿ, ಜಿಲ್ಲಾಧಿಕಾರಿ ಸೋಮಶೇಖರ್ ಸೇರಿದಂತೆ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಪಕ್ಷದ ಮುಖಂಡರು ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.